ಆಂಟಿ. ಮಾಡಿ ಆರ್ತಿ, ಅವತ್ತು ತಾಳಿ ಕಾಣಿಸಿಲ್ಲ ಅಂತ ಗಲಾಟೆ ಮಾಡಿದ್ರಲ್ಲ, ಈಗ್ಲೂ ಮತ್ತೆ ಹೇಳ್ತಿರೇನೋ ಅಂತ ನಾನೇ ತೆಗೆದು ತೋರಿಸಿದ್ದು. ಆಂಟಿ, ಇನ್ನು ಹೊರಗೋಗಿ. ಏನು? ಅದೇ ಆರ್ತಿ ಹೊರಗಿಟ್ಟು ಬನ್ನಿ ಅಂದಿದ್ದು. ಇದೇನ್ ಚಂದ್ರಿಕಾ ಹಾಗ್ ಮಾಡ್ದೆ? ಕೈ ಸುಡಲ್ವಾ? ನನ್ನ ಹೊಟ್ಟೆ ಉರ್ದು ಹೋಗ್ತಾ ಇದೆ. ಈ ಕೈ ಒಂದು ಲೆಕ್ಕನೇ ಅಲ್ಲ ನಂಗೆ. ನೀನಂದ್ರೆ ಏನು ಅಂದ್ಕೊಂಡಿದ್ದೆ? ಒಂದ್ ದಿನದಲ್ಲೇ ನಿತ್ಯ ಅತಿ ಆಡ್ತಿದ್ದಾಳೆ. ಇದೆಲ್ಲ ಅವ್ರ ಅಮ್ಮನ್ ಟ್ರೈನಿಂಗೇ ಆಗಿರುತ್ತೆ. ನಾವು ತಾಯಿನ ಅವಮಾನ ಮಾಡಿದ್ವಿ, ಅದಕ್ಕೆ ಮಗಳ ರಿವೆಂಜ್ ತಗೋತಿದ್ದಾಳೆ. ನಾವೇನ್ ಕಡಿಮೆ ಇದ್ದೀವಾ? ನಾವು ಹಾಗೆ ತೀರ್ಸ್ಕೊಳ್ಳೋಣ. ಹಾಗೆ ಅಲ್ಲ, ಅವಳ ಪ್ರಾಣ ತೆಗಿಬೇಕು. ಈ ಆರ್ತಿ ಹಾಗೆ ನನ್ನ ಕೈಯಲ್ಲೇ ಅವಳ ಆಯುಸ್ ಮುಗಿಬೇಕು. ಮುಗ್ಸೋಣ ಚಂದ್ರಿಕಾ, ಆದಷ್ಟು ಬೇಗ ನಿತ್ಯನ ಮಣ್ಣಲ್ಲಿ ಸೇರಿಸೋಣ. ಓಹ್, ನಿತ್ಯ ಇಷ್ಟು ಚೇಂಜ್ ಆಗಿದ್ದಾಳೆ. ಇದು ಆಕ್ಟಿಂಗಾ ಇಲ್ಲ ನಿಜನಾ? ಅವಳ ಕಣ್ಣಲ್ಲಿ ಪ್ರೀತಿ ಇದ್ರು ನನ್ಗೇನು ಫೀಲ್ ಆಗ್ತಿಲ್ವಲ್ಲ. ಅವಳ ಹತ್ರ ಬಂದ್ರು ಯಾರೋ ಬೇರೆಯವಳು ಅನ್ನೋ ಹಾಗೆ ದೂರ ಇರಬೇಕು ಅನಿಸ್ತಿದ್ಯಲ್ಲ. ನಿತ್ಯನ್ ಮೇಲೆ ಕೋಪನಾ ಇಲ್ಲ ಇನ್ನೇನಾದ್ರೂ ಕಾರಣನಾ? ತಲೆನೋವು ಬರ್ತಿದ್ಯಲ್ಲ. ಸ್ವಲ್ಪ ದೂರ ಜರ್ನಿಗೆ ಸ್ಟ್ರೈನ್ ಆಗ್ತಿದ್ದೀನ. ಯಾಕೆ ಹೀಗೆ? ಸಮಥಿಂಗ್ ಈಸ್ ರಾಂಗ್. ಸಮಥಿಂಗ್ ಈಸ್ ಮಿಸ್ಸಿಂಗ್. ವಾಟ್ ಈಸ್ ದ್ಯಾಟ್?
ನನ್ನ ಎದುರುಗಡೆ ಇಟ್ಕೊಂಡು ನಿನಗೆ ಹೇಗೆ ನಿದ್ರೆ ಬರುತ್ತೆ ಜಾಯ್? ಪ್ಲೀಸ್, ನಾನು ಟಯರ್ಡ್ ಆಗಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಮತ್ತೆ ನೀನು ನನ್ನ ಡಿಸ್ಟರ್ಬ್ ಮಾಡ್ಬೋದಾ? ನಾನು ಯಾವಾಗ ಮಾಡಿದೆ? ಯಾವತ್ತಿಂದನೋ ಮಾಡ್ತಾನೆ ಇದೆಯಾ. ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ, ಕಣ್ ತುಂಬ ನಿದ್ರೆ ಬರಲ್ಲ, ಕಣ್ ಮುಚ್ಚಿದ್ರು ಕಣ್ ಬಿಟ್ಟಿದ್ರು ನಾನು ಏನು ಮಾಡಿದ್ರು ಡಿಸ್ಟರ್ಬ್ ಮಾಡ್ತೀಯಾ? ಏ, ಇಲ್ಲಿ ಯಾರು ಇಲ್ವಲ್ಲ, ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಓವರ್ ಆಕ್ಷನ್ ಏನು ಜಾಯ್? ದಿಸ್ ಇಸ್ ಲವ್. ಐ ಲವ್ ಯು. ನನ್ನ ಅಣ್ಣುನೂ ನೀನೆ, ನನ್ನ ಆತ್ಮ ನೀನೆ. ಅಷ್ಟೆಲ್ಲ ನನ್ನನ್ನು ಆಕ್ಯುಪೈ ಮಾಡಿದ್ಯಾ ನೀನು. ಹೆಸರಿಗೆ ನೀನು ಈ ಬೆಡ್ ಮೇಲೆ ಕೂತಿದ್ಯಾ. ರಿಯಲ್ ಆಗಿ ನೀನು ನನ್ನ ಮಡ್ಲಲ್ಲೇ ಇರೋ ಹಾಗಿದೆ. ಅರ್ಥ ಆಯ್ತು. ಇಂಡೈರೆಕ್ಟ್ ಆಗಿ ನನ್ನ ಪ್ಲೇಸಿಗೆ ಹೋಗುವಂತಿದ್ಯಾ? ಆ ಮನೇಲೆ ನಿನ್ನಮ್ಮ ಅಪ್ಪ ಇದ್ದಾರೆ ಗಂಗಾ. ತಗೋ ಮನೆ ಬೀಗ. ಒಳಗಡೆ ಹೋಗಿ ನಿನ್ನಮ್ಮ ಅಪ್ಪನ್ನ ಕರ್ಕೊಂಡು ನಿಮ್ಮೂರಿಗೆ ಹೋಗು. ಹೋಗು. ನೀವು ಕೂಡ ಬನ್ನಿ ಮೇಡಮ್. ಬರಲ್ಲ ಗಂಗಾ. ಅವ್ರನ್ನ ಅಡ್ಡ ಇಟ್ಕೊಂಡು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂಡೆ ಅನ್ನೋ ಗಿಲ್ಟ್ ಫೀಲಿಂಗ್ ನನಗಿದೆ. ನಿನ್ನಮ್ಮನ ಮುಖ ನೋಡಲ್ಲ, ನನಗ್ ಚೀಟ್ ಮಾಡಿರೋ ನಿನ್ನಪ್ಪನ ಮುಖ ಅಂತೂ ನೋಡೋದೇ ಇಲ್ಲ. ಅಯ್ಯೋ, ಅವ್ರು ಏನು ಅಂದ್ಕೊಳ್ಳಲ್ಲ ಮೇಡಮ್. ನನಗ್ ಬಲವಂತ ಮಾಡ್ಬೇಡ ಗಂಗಾ, ನೀನ್ ಹೋಗು. ಹಾ ಗಂಗಾ, ಜಸ್ಟ್ ಅ ಮಿನಿಟ್. ತಗೋ. ಏನದು ಮೇಡಮ್? ನಿನ್ನಮ್ಮಂಗೆ ನಾನ್ ಹಾಕ್ತಿರೋ ಭಿಕ್ಷೆ. ಬ್ಲಾಂಕ್ ಚೆಕ್. ಇದರಲ್ಲಿ ನಿಂಗಿಷ್ಟ ಬಂದಷ್ಟು ಅಮೌಂಟ್ ಬರ್ಕೋ. ಇದು ನಾನ್ ನಿನಗೆ ಕೊಡ್ತಿರೋ ಕಾಣಿಕೆ. ನೀನು ಜೀವನ ಪೂರ್ತಿ ಸಂತೋಷವಾಗಿರೋದಕ್ಕೆ ಸಾಕಾಗೋಷ್ಟು ದುಡ್ಡು. ಬೇಡ ಮೇಡಮ್. ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅಂತೀಯಲ್ಲ ಗಂಗಾ. ನಂಗೋಸ್ಕರ ನೀನು ತುಂಬಾ ತ್ಯಾಗ ಮಾಡಿದ್ಯಾ. ನೀವು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸಿದ್ದೀನಿ ಮೇಡಮ್. ನೀವು ನನ್ನ ಅಮ್ಮನ್ನ ಬದುಕಿಸಿದ್ರಿ. ಅಮ್ಮನ್ನ ಮೀರಿಸೋ ಐಶ್ವರ್ಯ ನನಗೆ ಬೇಕಾಗಿಲ್ಲ ಮೇಡಮ್. ಅಮ್ಮ, ಅಪ್ಪ, ನಮ್ಮೂರು ಸಾಕು ನಂಗೆ. ಅವ್ರ ಜೊತೆ ಹಾಯಾಗಿ ಬದುಕ್ತೀನಿ. ಅಕ್ರಮ ಸಂತಾನ ಆದ್ರೂ ದೇವ್ರು ನಿನ್ಗೆ ತುಂಬಾ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಒಳ್ಳೆಯವಳು ನೀನು. ಅದಕ್ಕೆ ಬೇಗ ಹೋಗ್ತಿದ್ಯಾ. ಹೋಗ್ ಬರ್ತೀನಿ ಮೇಡಮ್. ಹೋಗ್ತೀನಿ ಅಂತ ಹೇಳು ಗಂಗಾ. ಅಂದ್ರೆ ಮತ್ತೆ ನಿನ್ನ ಅಗತ್ಯ ಇಲ್ಲ, ನೀನ್ ಬರೋ ಅಗತ್ಯ ಇಲ್ಲ ಅಂತ ಹೇಳಿದ್ದು. ಹೋಗ್ತೇನೆ ಮೇಡಮ್. ನೀನ್ ಹೋದ್ಮೇಲೆ ನಿನ್ ಅಮ್ಮಂಗೆ ನಂಗೊಂದ್ಸಲ ಫೋನ್ ಮಾಡೋದಕ್ಕೆ ಹೇಳು. ಮೇಡಮ್? ಅದೇ ನಿಮ್ ಊರಿಗೆ ಹೋದ್ಮೇಲೆ ನನ್ಗೆ ಫೋನ್ ಮಾಡ್ಸು ಅಂದೆ. ಸರಿ ಮೇಡಮ್, ಬಾಯ್. ಬಾಯ್. ಛೀ, ನಿನ್ನ ನೋಡಿದ್ರೆ ನಿತ್ಯ ನೆನ್ಪಾಗ್ತಿದ್ದಾಳೆ. ಏನ್ ಮಾಡಿದ್ರು ಸಾಯ್ಸಕ್ಕಾಗಲ್ಲ. ಅನ್ನ ಕೊಟ್ ಕೈಯಲ್ಲೇ ಗನ್ ಹಿಡಿಸ್ಬಿಟ್ಟಿಯಲ್ಲೇ. ಅಮ್ಮ ಅಂತ ಕರೀತಾನೆ ನನ್ನ ಕೊಲೆಗಾತಿ ಮಾಡ್ಬೇಕು ಅಂತಿದ್ಯಲ್ಲೇ. ನನ್ ಮನೆ ನಾಯಿ ಹಾಗೆ ವಿಶ್ವಾಸ ತೋರಿಸ್ತೀಯ ಅನ್ಕೊಂಡ್ರೆ ನಂಬಿಕೆ ದ್ರೋಹ ಮಾಡ್ತೀಯ. ನಿನ್ನ ಏನ್ ಮಾಡಿದ್ರು ಪಾಪ ಇಲ್ಲ ಕಣೆ. ಎಷ್ಟು ಮಾಡ್ದೆ ನಿನ್ಗೆ. ನಿನ್ನಮ್ಮನ್ನ ಬದುಕಿಸ್ದೆ. ನಿನ್ನ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಂಡೆ.
ನಿತ್ಯಗೆ ಸಮಾನವಾಗಿ ನಿನ್ಗೂ ಇಂಪಾರ್ಟೆನ್ಸ್ ಕೊಡ್ತಾನೆ ಬಂದೆ. ನಿತ್ಯ ಹಾಗೆ ನಿನ್ನೂ ಕೂಡ ಪ್ರೀತಿಸಿದೀನಿ ನಾನು. ನಿನ್ನ ಇಷ್ಟು ಬ್ಲೈಂಡ್ ಆಗಿ ನಂಬಿದ್ರೆ ನೀನ್ ನನಗ್ ಮಾಡಿದ್ದೇನು? ನಂಬಿಕೆ ದ್ರೋಹ, ವಂಚನೆ, ಮೋಸ. ಜೈ ಜೊತೆ 3 ರಾತ್ರಿ ಆಯ್ತು ಅಂತ ನನ್ನ ನಿತ್ಯನ ನಂಬಿಸ್ದೆ. ಆ ಮನೇಲಿ ಇರೋರ್ನೆಲ್ಲ ನಂಬೋ ಹಾಗೆ ಮಾಡ್ದೆ. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ಸುಳ್ಳು ಹೇಳಿಸ್ದೆ. ಕೊನೆಗೆ ಜೈನ ಕೂಡ ಹೇಗ್ ಮ್ಯಾನೇಜ್ ಮಾಡ್ದೆ? ಅವನು ಕೂಡ ನಿನಗ್ ಸಪೋರ್ಟ್ ಮಾಡಿ ನಮಗ್ ಸುಳ್ಳು ಹೇಳ್ದ. ಇಷ್ಟು ಜನರನ್ನ ಹೇಗ್ ಮೋಸ ಮಾಡ್ದೆ? ಅವ್ರನ್ನೆಲ್ಲ ಬಿಡು. ಹೀಗೆ ನನಗ್ ಮೋಸ ಮಾಡೋದಕ್ಕೆ ಹೇಗೆ ಮನ್ಸ್ ಬಂತು ನಿಂಗೆ? ನನಗ್ ಯಾಕೆ ಮೋಸ ಮಾಡ್ದೆ ಹೇಳು? ನಾನ್ ಮಾಡಿರೋದ್ ಮೋಸ ಆದ್ರೆ ಮತ್ತೆ ನೀವೇನ್ ಮಾಡಿದ್ದು ಮೇಡಮ್? ನೀವು ನನಗ್ ಮೋಸ ಮಾಡಿಲ್ವಾ? ನೀವು ನನಗೆ ವಂಚನೆ ಮಾಡಿಲ್ವಾ? ನೀವು ನನಗೆ ಅನ್ಯಾಯ ಮಾಡಿಲ್ವಾ? ನಾನೇನ್ ಮಾಡಿದ್ನೆ? ನಿಮ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಮೇಡಮ್, ಇಲ್ಲಿವರೆಗೂ ನೀವು ನನಗ್ ನ್ಯಾಯ ಮಾಡಿದ್ರಾ ಇಲ್ಲ ಅನ್ಯಾಯ ಮಾಡಿದ್ರಾ? ಯಾವ್ದೇ ಅನ್ಯಾಯ? ನಿಮ್ಮಮ್ಮನ್ನ ಬದುಕ್ಸ್ಲಿಲ್ವಾ? ಆ ಒಂದು ನೆಪಕ್ಕೆ ನನ್ನ ಎಷ್ಟು ಸಲ ಕೊಲ್ತೀರಾ ಮೇಡಮ್? ನನ್ ಬಡತನ ಅಡ್ಡ ಇಟ್ಕೊಂಡು ನನ್ ವ್ಯಕ್ತಿತ್ವಕ್ಕೆ ಎಷ್ಟು ಸಲ ಏಟ್ ಕೊಟ್ರೋ ಒಂದ್ ಸಲ ನೆನ್ಪು ಮಾಡ್ಕೊಳ್ಳಿ. ಅಂತ ಪಾಪ ನನ್ನಿಂದ ಮಾಡಿಸ್ಬೇಡಿ. ಅಮ್ಮನ ಹಾಗಿರೋ ನಿಮ್ಮೇಲೆ ಕೈ ಮಾಡ್ತೇನೋ ನೋವು ನನ್ ಜೀವನ ಪೂರ್ತಿ ಕಾಡೋ ಹಾಗೆ ಮಾಡ್ಬೇಡಿ. ಈಗೇನು ನಾನು ಮತ್ತೆ ಆ ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ವಾ? ಹೋಗ್ತೀನಿ, ಅಲ್ಲೇ ಜೈ ಸರ್ ಪಕ್ಕಾನೇ ಇರ್ತೀನಿ. ಮತ್ತೆ ನೀವೇ ಬೇಡ್ಕೊಳ್ಳೋ ತನಕ ತಿರುಗಿ ಬರಲ್ಲ. ಬೈದಿಂದ ನನ್ನ ತಿರುಗಿ ಕರ್ಸೋವರೆಗೂ ನಾನ್ ಬರಲ್ಲ. ಏನು ಚಾಲೆಂಜ್ ಮಾಡ್ತಿದ್ಯಾ? ಹೌದು, ಇಲ್ಲಿವರೆಗೂ ಒಂದ್ ಆಟ, ಇನ್ ಮುಂದೆ ಬೇರೆ ಆಟ. ಇಲ್ಲಿವರೆಗೂ ಕೆಲ್ಸದವಳು ಆಗಿದ್ ಗಂಗಾನ ನೋಡಿದ್ರಿ. ಈ ಕೆಲ್ಸದವಳಿಗೆ ಕೋಪ ಬಂದ್ರೆ ಅವಳು ಎದುರು ತಿರ್ಗಿದ್ರೆ ಭದ್ರಕಾಳಿ ಆಗಿ ಬದ್ಲಾದ್ರೆ ಹೇಗಿರುತ್ತೋ ಇನ್ ಮುಂದೆ ನೋಡ್ತೀರಾ. ಮಾಮ್ ಇನ್ನೂ ಕಾಲ್ ಮಾಡಿಲ್ವಲ್ಲ? ಆ ಗಂಗಾ ತಪ್ಪಿಸ್ಕೊಂಡು ಪೇರೆಂಟ್ಸ್ ಜೊತೆ ಓಡೇನ್ ಹೋಗಿಲ್ಲ ಅಲ್ವಾ? ಹಾಗೇನಾದ್ರೂ ಆದ್ರೆ ಅವ್ರು 3 ಜನ ಎಲ್ಲಿದ್ರು ಹುಡುಕಿ ಬೇಟೆಯಾಡಿ ಮುಗಿಸ್ತೀನಿ. ಏನಿದು? ಆಗಿಂದ ಏನೋ ಆಗ್ ಹೋಗಿರೋ ತರ ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಓಡಾಡ್ತಿದ್ದಾಳಲ್ಲ. ಇವಳಿಗೇನ್ ಟೆನ್ಷನ್ ಇರ್ಬೋದಪ್ಪ? ಏನಮ್ಮ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ? ಜೈಗೋಸ್ಕರ ಆದ್ರೆ ಏನೋ ಸಾಲ ಕೊಟ್ಟಿರೋರ್ ಹಾಗೆ ಯಾಕೆ ಕಾಯೋದು? ಬಾಗ್ಲ ತನಕ ಬಂದವನು ಮನೆಗ್ ಬರ್ದೇ ಹೋಗ್ತಾನ? ಗಂಡನ್ಗೋಸ್ಕರ ಹೆಂಡತಿ ಕಾಯೋದ್ರಲ್ಲೂ ಒಂದು ಆನಂದ ಇದೆ ಅತ್ಗೆ. ಯಾವಾಗ್ಲೂ ಮನೇಲೇ ಇರೋ ನಿಮ್ಗೆ ಹಾಗೆ ಕಾಯೋದ್ರಲ್ಲಿರೋ ಆನಂದ ಏನ್ ಗೊತ್ತಾಗತ್ತೆ? ತಾವೇನೋ ಹೊರಗೆ ಹೋಗಿ ರಾಜಕಾರ್ಯ ಮಾಡೋ ಹಾಗೆ, ತಾವು ಅಡ್ಗೆ ಮನೇಲೆ ಅಲ್ವಾ ಯಾವಾಗ್ಲೂ ಇರೋದು. ಆದ್ರೂ ಇದು ಕಾಯ್ತಾ ಇರೋ ಹಾಗಿಲ್ಲ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ನೋಡೋ ದೃಷ್ಟಿ ಮೇಲೆ ಅರ್ಥ ಬದಲಾಗತ್ತೆ ಅತ್ಗೆ. ನನಗೇನೋ ನಿತ್ಯ ಖುಷಿಯಾಗಿದ್ದಾಳೆ ಅನ್ಸುತ್ತೆ, ನಿನಗ್ ಮಾತ್ರ ಟೆನ್ಷನ್ ಅಲ್ಲಿದ್ದಾಳೆ ಅನ್ನಿಸ್ತಿದೆ. ಅಂದ್ರೆ
ನನ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ಪ್ರತ್ಯೇಕವಾಗಿ ಹೇಳೋದೇನಿದೆ? ಎಲ್ಲಿಗಮ್ಮ? ಸ್ವಲ್ಪ ಹೊತ್ತು ಸುಮ್ನೆ ಲಾನಲ್ಲಿ ವಾಕ್ ಮಾಡ್ತೀನಿ ಆಂಟಿ. 3 ಸಂಜೆ ಹೊತ್ತಲ್ಲಿ ಮನೇಲಿ ದೀಪ ಹಚ್ಬೇಕಮ್ಮ, ಅದನ್ನ ಹೇಳೋಕೆ ಬಂದೆ. ಬಾ. ನಾನೇ ಹಚ್ಬೇಕಾ? ನೀವೇ ಹಚ್ಬೋದಲ್ಲ ಆಂಟಿ. ಅವ್ರು ಹಚ್ಚೋದಾದ್ರೆ ನೀನ್ ಯಾಕಮ್ಮ? ಅತ್ತೆ ಆಗಿ ನಿನಗ್ ಕೆಲ್ಸ ಹೇಳೋದು ಅವ್ರ ಹಕ್ಕು. ಅವ್ರು ಹೇಳೋ ಕೆಲ್ಸ ಮಾಡೋದು ಸೊಸೆಯಾಗಿ ನಿನ್ ಕರ್ತವ್ಯ. ಅತ್ತೆ ಸೊಸೆ ಮಧ್ಯೆ ಜಗಳ ಮಾಡಿಸ್ಬೇಕಂತಿದ್ಯಾ ಅತ್ಗೆ? ಹಕ್ಕು ಜವಾಬ್ದಾರಿ ಅಲ್ಲಮ್ಮ. ಮನೆ ಸೊಸೆ ಆಗಿ ನೀನ್ ದೀಪ ಹಚ್ಚಿದ್ರೆ ಮನೆಗೆ ಒಳ್ಳೇದು. ಬಾ ಅಮ್ಮ. ಬಾ ಹೋಗೋಣ. ಬಾ. ಅತ್ತೆ ಸೊಸೆ ಇಬ್ರು ಓವರಾಗಿ ಆಡ್ತಿದ್ದಾರೆ. ಒಂದ್ ದಿನ ಇಬ್ಬರಿಗೂ ಸೇರ್ಸಿ ಮಂಗಳಾರತಿ ಮಾಡ್ಬೇಕು. ಕೆಲ್ಸ ಯಾವತ್ತೂ ಇರೋದೇ ಅಲ್ವೇನಪ್ಪ? ಮದುವೆ ಆಗ 1 ತಿಂಗಳು ಆಗಿಲ್ಲ, ಆಗ್ಲೇ ನೀನ್ ಮನೆಗೆ ಲೇಟಾಗಿ ಬಂದ್ರೆ ನಿತ್ಯ ಏನಂದ್ಕೋತಾಳೆ ಹೇಳು? ನಿತ್ಯನಿಗಿದೆಲ್ಲ ಅಭ್ಯಾಸ ಇದೆ ಚಿಕ್ಕಮ್ಮ. ಅವಳ ಮಾಮೂ ಕೂಡ ಅರ್ಜೆಂಟ್ ಮೀಟಿಂಗ್ ಇದ್ರೆ ಲೇಟಾಗಿ ಮನೆಗೆ ಬರ್ತಾರೆ. ಅವಳಮ್ಮ ನೀನು ಒಂದೇ ಏನೋ? ಅಮ್ಮನ್ಗೋಸ್ಕರ ಮಗಳು ಕಾಯೋದ್ ಬೇರೆ, ಗಂಡನ್ಗೋಸ್ಕರ ಹೆಂಡತಿ ಕಾಯೋದೇ ಬೇರೆ. ಮಾಮ್, ಜೈ ಬಂದಿರ್ಬೇಕು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಓಕೆ. ಎಷ್ಟೊತ್ತಾಯ್ತು ಜೈ ಬಂದು? ಈಗಷ್ಟೇ ಬಂದಮ್ಮ. ಜೈ, ಬೇಗ ಫ್ರೆಶ್ ಆಗ್ ಬಾ, ಊಟ ಮಾಡೋಣ. ನೀವು ಮಾಡಿ ಚಿಕ್ಕಮ್ಮ, ನಾನು ಮುಗಿಸ್ಕೊಂಡೇ ಬಂದೆ. ಅದೇನಪ್ಪ ಜಯ್, ನೀನ್ ಬಂದ್ರೆ ಊಟ ಮಾಡೋಣ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ರೆ ನೀನ್ ಹೊರಗಡೆ ತಿಂದು ಬಂದ್ಯಾ? ಸಾರಿ ಡ್ಯಾಡ್, ನಮ್ ಮೀಟಿಂಗ್ ಅಲ್ಲೇ ಡಿನ್ನರ್ ಅರೇಂಜ್ ಆಗಿತ್ತು. ನಮ್ಗೊಂದು ಫೋನ್ ಮಾಡಿ ಹೇಳೋದಲ್ವೇನೋ? ನನ್ಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಅಜ್ಜಿ. ನಮ್ ವಿಷಯ ಬಿಡಪ್ಪ, ಪಾಪ ನಿತ್ಯಗಾದ್ರೂ ಹೇಳ್ಬೋದಿತ್ತಲ್ಲ. ನಿನ್ ಜೊತೆಗೆ ಊಟ ಮಾಡ್ಬೇಕಂತ ಕಾಯ್ತಾ ಇದ್ಲು. ನಮ್ ಮಧ್ಯೆ ಅಂತ ಫಾರ್ಮಾಲಿಟೀಸ್ ಏನಿಲ್ಲ ಚಿಕ್ಕಮ್ಮ. ಯಾರಿಗೆ ಹಸುವಾದ್ರೂ ಅವ್ರು ತಿನ್ಬೋದು ಅಂತ ಮೊದಲೇ ಮಾತಾಡ್ಕೊಂಡಿದ್ವಿ. ಅದಕ್ಕೇನಾ ಆಗ್ಲೇ ನಿನ್ ಬಗ್ಗೆ ಯೋಚನೆ ಮಾಡ್ದೆ. ಅವಳ ಮಾಮ್ ಕಾಲ್ ಮಾಡಿದ್ರು ಅಂತ ಎಲ್ಲೋ ಹೋಗಿದ್ದು. ಆದ್ರೂ ಈಗಿನ ಕಾಲದವರಿಗೆ ನಮ್ ಹಾಗೆ ಮೌಲ್ಯ, ಪ್ರೇಮ, ಆಪ್ಯಾಯತೆ, ಅನುರಾಗ ಎಲ್ಲಿರುತ್ತೆ ಚಂದ್ರಿಕಾ? ಇಂಟರ್ನೆಟ್ ಕಾಲ, ಎಲ್ಲ ಇನ್ಸ್ಟೆಂಟೇ. ಟೈಮ್ ನೋಡಿ ರಿವೆಂಜ್ ತಗೋತಿದ್ದಾರೆ. ಇವರಿಗೆ ಸ್ಟ್ರಾಂಗ್ ಡೋಸ್ ಕೊಡ್ಬೇಕು. ಹಾಗೇನಿಲ್ಲ ಮಾವ, ಅಂಡ್ ವಿ ರೆಸ್ಪೆಕ್ಟ್ ಈಚ್ ಅದರ್. ನಮ್ಗೆಲ್ಲ ವಿಷಯದಲ್ಲಿ ಕೂಡ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕ್ಲಾರಿಟಿ ಇದೆ. ಸೊ ಡೋಂಟ್ ವರಿ ಅಬೌಟ್ ಅಸ್.
ನೀವು ಗಂಡ ಹೆಂಡ್ತಿನ ಇಲ್ಲ ಬಿಸ್ನೆಸ್ ಪಾರ್ಟ್ನರ್ಸಾ? ಈ ಒಪ್ಪಂದ ಅಗ್ರಿಮೆಂಟ್ಸ್ ಎಲ್ಲ ಏನು? ಮದ್ವೆ ಬೇರೆ ಬಿಸ್ನೆಸ್ ಬೇರೆ ಜೈ. ಕಾಂಟ್ರಾಕ್ಟ್ ಇಂದ ವ್ಯಾಪಾರ ಮಾಡಬಹುದು, ಸಂಸಾರ ನಡೆಯಲ್ಲ. ಯಾವುದೇ ಬಿಸ್ನೆಸ್ ಆದ್ರೂ ಗಂಡ ಹೆಂಡತಿ ಸಂಬಂಧಕ್ಕಾದ್ರೂ ಕೆಲವು ಎಥಿಕ್ಸ್ ಮಾರಲ್ಸ್ ಇರ್ಬೇಕು. ಅದನ್ನ ನಾವು ಫಾಲೋ ಮಾಡ್ತೀವಿ. ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ತುಂಬಾ ಹ್ಯಾಪಿಯಾಗಿದ್ದೀವಿ. ನೀವು ಊಟ ಮಾಡಿ. ನಿತ್ಯ, ನೀನ್ ಕೂಡ ಹೋಗು. ಏಯ್ ಗಂಗಾ, ಜೈಗೆ ಹತ್ರ ಇತ್ಕೊಂಡೆ ನನ್ಗೂ ಜೈಗೂ ಮಧ್ಯ ಎಷ್ಟು ದೂರ ತಂದಿದೆಯೇ. ನಿನ್ನ ಬಿಡಲ್ಲ, ಎಲ್ ಸಾಯ್ತಿದ್ಯೆ? ಮನೆಗೆ ಕಾಲಿಡೋ ಮೊದ್ಲು ಅಮ್ಮೋರಿಗೆ ಒಂದು ಜಲಕ್ ಕೊಡ್ಬೇಕು. ಸುಮ್ಮನೆ ಎಂಟ್ರಿ ಕೊಟ್ರೆ ಮಜಾ ಎಲ್ಲಿರುತ್ತೆ? ಏನಮ್ಮ, ನಿನಗಿಂತ ನಿನ್ ಫೋನ್ಗೆ ಜಾಸ್ತಿ ಟೆನ್ಷನ್ ಇರೋ ಹಾಗಿದೆ. ಯಾವಾಗ್ಲೂ ಬಡ್ಕೋತಾನೆ ಇರುತ್ತೆ. ಇವಳಿಗೆ ಯಾಕೆ? ಯಾವಾಗ್ಲೂ ಮನೇಲೇ ಇರೋರಿಗೆ ಎಲ್ ಫೋನ್ ಬರುತ್ತಮ್ಮ? ಸ್ವಲ್ಪ ಹೊರಗಡೆ ಹೋದ್ರೆ ಜನ ಪರಿಚಯ ಆಗ್ತಾರೆ, 4 ಫೋನು ಬರುತ್ತೆ. ಸೊಸೆ ಮೇಲೆ ನೊಣ ಕೂರಕ್ಕೂ ಬಿಡೋದಿಲ್ಲ ಅಲ್ವಾ ಅತ್ಗೆ ನೀವು? ನೊಣ ಸೊಳ್ಳೆ ಕೂತ್ರೇನೆ ರೋಗ ಜ್ವರ ಬರುತ್ತೆ ಅದ್ಕೆ. ಇನ್ನು ಮನುಷ್ಯರೇ ಕೂತ್ರೆ ಇನ್ನೇನೇನಾಗುತ್ತೋ. ಎಲ್ ಸಾಯ್ತಿದ್ಯೆ? ಸತ್ತೋರ್ ಯಾರಾದ್ರೂ ಫೋನ್ ಮಾಡ್ತಾರ ಮೇಡಮ್? ವ್ಯಂಗ್ಯನ? ಏನೇ ನಗ್ತೀಯಾ? ನನ್ನ ನೋಡಿದ್ರೆ ತಮಾಷೆ ಅನಿಸ್ತಿದ್ಯಾ? ನನ್ನ ಹತ್ರನೇ ಆಟ ಆಡ್ತೀಯಾ? ಇದೇನು ಮೇಡಮ್ ಹಾಗ್ ಬೆವರ್ತಾ ಇದೆ? 5 ನಿಮಿಷಕ್ಕೆ ನೀವು ಇಷ್ಟು ಸುಸ್ತಾದ್ರೆ 6 ತಿಂಗಳು ನಾನು ಹೇಗ್ ಸಹಿಸಿದ್ದೀನಿ? ಇಲ್ಲಿ ನಾನು ಹೂವಿನ ಹಾಸಿಗೆಯಲ್ಲಿ ಇರ್ಲಿಲ್ಲ ಮೇಡಮ್, ಮುಳ್ಳಿನ ಮೇಲೆ ನಡೆದಿತ್ತು. ಕ್ಷಣ ಕ್ಷಣ ಒಂದು ಯುಗದ ಹಾಗೆ, ಪ್ರತಿದಿನ ಒಂದ್ ಗಂಡದ ಹಾಗೆ ಕಳ್ತಿದ್ದೀನಿ. ಈ ತಾಳಿ ಕಟ್ಟಿಸ್ಕೊಳಕ್ಕೆ ಎಂತ ನರ್ಕ ಅನುಭವಿಸಿದ್ದೀನಿ ಗೊತ್ತಾ ನಿಮ್ಗೆ? ನೀವು ಜೈಸರ್ ಜೊತೆ 3 ರಾತ್ರಿ ಕಳ್ಳಿ ಅಂದಿದ್ದಕ್ಕೆ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಈ ರೂಮಲ್ಲಿ ಮೈಕ್ ಇಟ್ಟಾಗ, ನಿಮ್ ರೂಮಲ್ಲಿ ಕ್ಯಾಮರಾ ಇಟ್ಟಾಗ, ನನಗೆ ಶೀಲ ಪರೀಕ್ಷೆ ಮಾಡಿಸಿದಾಗ ಇದಕ್ಕಿಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಮುಖದಲ್ಲಿ ಬೇವರಲ್ಲ ಮೇಡಮ್, ಕಣ್ಣಿಂದ ರಕ್ತ ಬರ್ತಿತ್ತು ಗೊತ್ತಾ ನಿಮ್ಗೆ? ಹೆಣ್ಣಿನ ಜೀವನದಲ್ಲಿ ಭಾರ ನೋವು ಅನ್ಸ್ತಿರೋದು ಈ ಮಂಗಳ ಸೂತ್ರ ಒಂದೇ. ನಾನ್ ಸಿಕ್ಬಿದ್ರು ನೀವ್ ಸಿಕ್ಬಿದ್ರು ರಿಸ್ಕ್ ನಿಮ್ಗೆ ಅಲ್ವಾ ಮೇಡಮ್? ನಿನ್ಗೆ ಆರಾಮಾಗಿ ಎಸ್ಕೇಪ್ ಆಗೋಕೆ ಬರುತ್ತಲ್ಲೇ, ಹಾಗೆ ತಪ್ಪಿಸ್ಕೊಂಡು ಹೋಗು. ನಂಗೆ ಟಾರ್ಚರ್ ಕೊಡ್ಬೇಡ. ಅಬ್ಬಾ, ಇಷ್ಟು ದಿನ ಹೋಗ್ತೀನಿ ಅಂದ್ರೆ ಇರು ಅಂತಿದ್ರಿ, ಈಗ ಇರ್ತೀನಿ ಅಂದ್ರೆ ಹೋಗು ಅಂತಿದ್ದೀರಾ. ಏನು ಮೇಡಮ್ ಇದು? ಒಂದ್ ಮಾತ್ ಮೇಲೆ ನಿಲ್ಲಲ್ವಾ ಏನ್ ನೀವು?
ಕೊಬ್ಬು ಹೆಚ್ಚಾಗಿದ್ಯಾ? ಆಗ ಯಾಕಿರು ಅಂದ್ನೋ, ಈಗ ಯಾಕೆ ಹೋಗು ಅಂತಿದ್ದೀನೋ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ಯಾಕೆ ಗೊತ್ತಿಲ್ಲ ಮೇಡಮ್? ಗೊತ್ತಿದ್ದೆ ಹೋಗಲ್ಲ ಅಂದಿದ್ದು. ಈಗ ನೀನು ಹೋಗದೆ ಇದ್ರೆ ನನ್ ಮಾಮ್ಗೆ ಕಾಲ್ ಹೋಗುತ್ತೆ. ನಿಮ್ಮ ಅಮ್ಮ ಅಪ್ಪಂಗೆ ಈಗ್ಲೇ ಸಾವ್ ಬರುತ್ತೆ. ನಿಮ್ ಹತ್ರ ಇರೋ ಕೊನೆ ಆಯುಧ ಅದೇ ಅಲ್ವಾ? ಆಗ್ಲಿ ಮೇಡಮ್, ನೀವಿರು ಅಂದ್ರೆ ಇದ್ದು, ಹೋಗು ಅಂದಾಗ ಹೋಗಿ, ನೀವ್ ಹೇಳಿದಕ್ಕೆಲ್ಲ ಬಸವನ ಹಾಗೆ ತಲೆ ಆಡ್ಸೋಕೆ ನಾನು ರೆಡಿ ಇಲ್ಲ. ಕೊನೆ ಮಾತ್ ಹೇಳ್ಬಿಡಿ. ಈಗ ಹೋಗು ಅಂದ್ರೆ ಹೊರಟೋಗ್ತೀನಿ, ಆದ್ರೆ ಈ ಸಲ ಹೋದ್ರೆ ಮಾತ್ರ ತಿರುಗ್ ಬರಲ್ಲ. ಇನ್ನು ನಿಮ್ಮ ಇಷ್ಟ. ನಾನು ಹೋಗ್ಬೇಕು ಇರ್ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇಬ್ರಿಗೆ ಏನಾಗಲ್ಲ ಮೇಡಮ್, ನಿಮಗ್ ಮಾತ್ರನೇ ಪ್ರಾಬ್ಲಮ್ ಆಗುತ್ತೆ. ನಿತ್ಯ, ಡೋರ್ ಓಪನ್ ಮಾಡಿ, ಒಳಗಡೆ ಏನ್ ಮಾಡ್ತಿದ್ಯಾ? ನಿತ್ಯ, ಬರ್ತಿದ್ದೀನ್ರಿ. ಇರು, ಡೋರ್ ತೆಗಿತಿದ್ಯಲ್ಲೇ? ಮತ್ತೆ ತೆಗಿಲೇಬೇಕಲ್ಲ ಮೇಡಮ್. ನಾನಿದ್ದಾಗ ನೀನ್ ಹೇಗ್ ತೆಗಿತೀಯ? ನೀವಿದ್ದಾಗ್ಲೇ ಸರ್ ಜೊತೆ ಇದ್ದೆ, ನೀವಿದ್ದಾಗ್ಲೇ ಸರ್ ಹತ್ರ ತಾಳಿ ಕಟ್ಟಿಸ್ಕೊಂಡೆ, ನೀವಿದ್ದಾಗ್ಲೇ ಸರ್ ಜೊತೆ 3 ರಾತ್ರಿ ಕಳ್ದಿದ್ದು. ಈಗ ನೀವಿದ್ದಾಗ್ಲೇ ನಾನ್ ಡೋರ್ ತೆಗಿತೀನಿ. ಏಯ್ ಮೆಂಟಲ್ ಫೂಲ್, ಜೈ ಒಳಗಡೆ ಬರ್ಬಾರ್ದು. ನಾನ್ ತಡೆದ್ರು ಸರ್ ತಡಿಯಲ್ಲ ಮೇಡಮ್. ಡೋರ್ ಹೊಡ್ಕೊಂಡಾದ್ರೂ ಒಳಗಡೆ ಬರ್ತಾರೆ. ನಿತ್ಯ, ಇನ್ನು ಎಷ್ಟೊತ್ತು ಡೋರ್ ತೆಗಿ. ನಿತ್ಯ, ಸೌಂಡ್ ಕೇಳಿದ್ರಲ್ವಾ? ಇನ್ನೂ ಲೇಟ್ ಆದ್ರೆ ಡೋರ್ ಹೊಡೆದಾಕೋದು ಕನ್ಫರ್ಮ್. ಹೇಳಿ, ಏನ್ ಮಾಡು ಅಂತೀರಾ? ತಪ್ಪಿಸ್ಕೊಂಡು ಹೋಗಿ ಅಂದ್ರೆ ನಂಗೆ ಟೆನ್ಷನ್ ಕೊಡ್ತೀಯಲ್ಲೇ? ಇಲ್ಲ ಮೇಡಮ್, ನಾನ್ ಡ್ಯೂಟಿ ನಾನ್ ಮಾಡ್ತಿದ್ದೀನಿ. ಎಷ್ಟಾದ್ರೂ ನಿಮ್ಮ ಉಪ್ಪು ಖಾರ ತಿಂದಿದ್ದೀನಿ. ಇಷ್ಟಾದ್ರೂ ವಿಶ್ವಾಸ ತೋರಿಸ್ತಾ ಇದ್ರೆ ನನ್ ಕ್ಯಾರೆಕ್ಟರ್ ಬ್ಯಾಡ್ ಆಗಲ್ವಾ? ಇದು ವಿಶ್ವಾಸನೇನೆ. ವಿಶ್ವಾಸ ದ್ರೋಹಿ ನೀನು. ನಿಮ್ ತನಕ ಬರೋ ತನಕ ತಿಳಿಯಲ್ಲ ಅಲ್ವಾ ಮೇಡಮ್? ಇಷ್ಟು ದಿನ ನನಗೆ ಎಷ್ಟು ಟೆನ್ಷನ್ ಆಗಿತ್ತೋ ಈಗ ನಿಮಗ್ ಗೊತ್ತಾಗ್ತಿದ್ಯಾ? ನಿತ್ಯ, ನಿತ್ಯ, ಅಮ್ಮ ನಿತ್ಯ, ನಿತ್ಯ, ಇದು ಆರಂಭ ಮಾತ್ರ. ಇದಕ್ಕೂ ಹೆಚ್ಚು ಟೆನ್ಷನ್ ಕೊಡದೇ ಇದ್ರೆ ನಾನು ಗಂಗಾನೇ ಅಲ್ಲ. ಸರಿ, ಈಗ ಏನಾಗುತ್ತೋ ಆಗ್ಲಿ ಬಿಡಿ. ನಾನಂತೂ ಡೋರ್ ತೆಗಿತಿದ್ದೀನಿ. ಬೇಡ ಬೇಡ, ಬೆಗ್ಗರ್ಸ್ಗೆ ಹೆಚ್ಚು, ಸರ್ವೆಂಟ್ಗಿಂತ ಕಡಿಮೆ. ನಿನ್ನಿಂದ ಏನೇ ಮಾಡಕ್ಕಾಗುತ್ತೆ? ನಾನ್ ಏನ್ ಮಾಡ್ತೀನೋ ಆಗ್ಲೇ ನಿಮ್ಗೆ ಸ್ಯಾಂಪಲ್ ತೋರ್ಸಿದ್ನಲ್ಲ ಮೇಡಮ್. ಬೆಡ್ ಮೇಲೆ ಹಾಯಾಗಿ ಮಲ್ಬೇಕಾದ್ ನಿಮಗೆ ಬೆಡ್ ಹಿಂದೆ ಅಡ್ಗೋ ಹಾಗೆ ಮಾಡಿ ಬೆವರ್ ಕೀಳೋ ಹಾಗೆ ಮಾಡ್ದೆ. ನಾನೇನೋ ಆ ಚಿಕ್ಕ ಎಕ್ಸಾಂಪಲ್ ಸಾಕಾಗಲ್ವಾ ಮೇಡಮ್? ನಾನ್ ಸ್ಟಾರ್ಟಿಂಗೇ ಹೀಗಿದ್ರೆ ಎಂಡಿಂಗ್ ಯಾವ ರೇಂಜ್ ಅಲ್ಲಿ ಇರುತ್ತೋ ಎಕ್ಸ್ಪೆಕ್ಟ್ ಮಾಡಿ. ಊಹಾತೀತ ಅಲ್ದಿದ್ರೆ ನಾನು ಆ
ಆತ್ರೇಯಪುರದ ಗಂಗಾ ಅಂತೂ ಅಲ್ಲ. ಸರಿ, ಇನ್ನು ಹೊರಡ್ತೀರಾ? ಸರ್ ಬರೋ ಟೈಮ್ ಆಯ್ತು. ಹೇಗ್ ಹೋಗ್ಬೇಕೆ ನಾನು? ಓ, ಅದು ನಾನೇ ಹೇಳ್ಬೇಕಾ? ಹೇಳ್ತೀನಿ. 2 ದಾರಿ ಇದೆ. ಒಂದಂತೂ ರಹಸ್ಯ ದಾರಿ. ಆ ಡೋರ್ ತೆಗ್ದು ಹೋದ್ರೆ ಸಿಗುತ್ತೆ. ಇನ್ನೊಂದು ಕಳ್ಳ ದಾರಿ. ಈ ಬಾಲ್ಕನಿಯಿಂದ ಹೋದ್ರೆ